ಗುರು ಟೈಮ್ ಆಗಿದೆ ಈಗ 8:40. ಅಲ್ಲಿಂದ ಫೈನಲ್ಲು ಡಾಬಾಗೆ ಬಂದು ಗಾಡಿಯೆಲ್ಲ ಲೋಡ್ ಮಾಡಿಕೊಂಡು ಯೂಟರ್ನ್ ಮಾಡ್ಕೊಂಡು ಹೈವೇ ಪಕ್ಕದಲ್ಲಿ ನಿಲ್ಸಿದ್ದೀನಿ. ನೋಡ್ತಾ ಸಿಕ್ಕಾಬಟ್ಟೆ ವೆಹಿಕಲ್ಗಳು ಬರ್ತಾ ಇರೋದ್ರಿಂದ ಬೆಳಕಾಗ್ತಿನ ಕಾಣ್ತಿಲ್ಲ. ಟಾರ್ಪಲೆಲ್ಲ ಈ ರೇಂಜಿಗೆ ಹಾಕಿದ್ದೀನಿ. ಹಿಂದೆಯಿಂದ ತೋರಿಸಿ ಬನ್ನಿ. ನೋಡಿ, ಹಿಂದೆ ಈ ರೇಂಜಿಗೆ ಹಾಕಿದ್ದೀನಿ. ಬನ್ನಿ ಇಲ್ಲಿಂದ ಬಿಡೋಣ. ಸಿಕ್ಕಾಬಟ್ಟೆ ಚಳಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಗುರು. ಇಲ್ಲಿಂದ ಒಂದು 130 ಕಿಲೋಮೀಟ್ರ್ ಐತೆ ಅಷ್ಟೇ ಬಿಹಾರಿಗೆ ಹೋಗ್ಬಿಟ್ಟು ಬಿಹಾರ್ ಪಟ್ನಕ್ಕೆ ಹೋಗಿ ಅಲ್ಲಿಂದ ಒಂದು 150-200 ಕಿಲೋಮೀಟ್ರ್ ಹೋದರೆ ನೇಪಾಳ ಬಾರ್ಡ್ರು. ಆಲ್ರೆಡಿ RCB ಮ್ಯಾಚ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ಮ್ಯಾಚ್ ನೋಡ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ. ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಬಂದಲ್ಲ ಫುಲ್ಲು ಜಾಮ್ ಆಗ್ಬಿಟ್ಟಿದೆ ಗುರು. ಹೈವೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ, ಹಂಗಾಗಿ ಈಗ ಇಲ್ಲಿಂದ ಆರಾಮಾಗಿ ಹೋಗ್ಬಿಡೋಣ. ಊಟ ಇನ್ನೂ ಏನೂ ಮಾಡಲ್ಲ, ಯಾಕಂದರೆ ಇನ್ನೂ ಒಂದು 200 ಕಿಲೋಮೀಟ್ರ್ ಹೊಡಿಬೇಕು. ನೈಟು 12 ಗಂಟೆ 1 ಗಂಟೆ ತನಕ ಗಾಡಿ ಹೊಡಿಬೇಕಿದ್ರಿಂದ ಊಟ ಮಾಡಿದ್ರೆ ನಿದ್ದೆ ಬಂದುಬಿಡುತ್ತೆ. ಯಾಕಂದರೆ ಪಟ್ನಾ ಕ್ರಾಸ್ ಮಾಡಿ ಸಿಟಿ ಮುಗಿಸಿ ಮುಂದೆ ಎಲ್ಲರ ಒಳ್ಳೆ ಜಾಗ ನೋಡಿ ಹಾಕೊಂಡು ಮನಿಕೋಬೇಕು. ಯಾಕೆಂದರೆ ನಾಳೆ ಅಕಸ್ಮಾತ್ ನಾನು ಪಟ್ನಾ ಏನಾರ ಇವತ್ತು ಕ್ರಾಸ್ ಮಾಡಲಿಲ್ಲ ಅಂದರೆ ನಾಳೆ ನೋ ಎಂಟ್ರಿ ಸಿಕ್ಬಿಡುತ್ತೆ. ನಾಳೆ ಮತ್ತೆ ನೈಟಲ್ಲೇ ಗಾಡಿ ಬಿಡೋದು, ಹಂಗಾಗ್ಬಿಟ್ಟು ಪ್ರಾಬ್ಲಮ್ ಆಗಿಬಿಡುತ್ತೆ. ಈಗ ಟೈಮ್ ಇನ್ನೇನು ಇನ್ನೊಂದು 15 ನಿಮಿಷ 9 ಗಂಟೆ ಆಗೋಗುತ್ತೆ. ನಾವು ಗಯಾಗೇನೆ ಕರೆಕ್ಟಾಗಿ ಬಿಹಾರ್ ಗಯಾ ಅಲ್ಲಿಗೆ 11 ಗಂಟೆಗೆ ಹೋಗ್ತೀವಿ. ಅಲ್ಲಿಂದ ಒಂದು 70 ಕಿಲೋಮೀಟ್ರು ಪಟ್ನಾ ಇದೆ. ಮಿನಿಮಮ್ ಅಂದರೂ ಅಲ್ಲೂ 1-1.5 ಅವರ್ 2 ಅವರ್ ಅಂದ್ಕೊಳ್ಳಿ, 1 ಗಂಟೆ ಆಗೋಗುತ್ತೆ. ಪಾಟ್ನಾ ಸಿಟಿ ಕ್ರಾಸ್ ಮಾಡಿ ಯಾವ್ದಾರ ಡಾಬಾಗಿ ನೋಡ್ಕೊಂಡು ಹಾಕ್ಕೊಂಡು ಮನಿಕೋಬೇಕು. ಬನ್ನಿ ಸೀದಾ ನಾನು ಬಿಹಾರ್ ಎಂಟ್ರಿಯಾಗಿ ಸಿಗ್ತೀನಿ ನಿಮಗೆ. ನಾವೀಗ ಪ್ರೆಸೆಂಟು ಗಯಾದಲ್ಲಿದ್ದೀವಿ. ಗಯಾಯಿಂದ ಸೀದಾ ಪಟ್ನಾ ಹೋಗೋ ಹೈವೇ ಹತ್ಕೊಂಡಿದ್ದೀವಿ. ಇಲ್ಲಿಂದ ಇನ್ನೂ ಪಾಟ್ನಾ ಒಂದು 70-75 ಕಿಲೋಮೀಟ್ರ್ ಇದೆ. ಇನ್ನು ಮಿನಿಮಮ್ 1.5 ಅವರ್ ಜರ್ನಿ. ಟೈಮ್ ಬಂದು 11 ಗಂಟೆ 47 ನಿಮಿಷ ಆಗಿದೆ. ನೋಡ್ತಾ ಇರ್ಬೋದು, ಡೀಸೆಲ್ ಆಲ್ರೆಡಿ ರಿಸರ್ವಿಗೆ ಬಿದ್ದಿದೆ. ಮುಂದೆ ಎಲ್ಲರ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣಂತೆ. ಈಗ ಹೆಂಗಾರ ಮಾಡಿ ನಿದ್ದೆ ಬೇರೆ ಎಳೀತಾ ಇದೆ ಗುರು. ಹೆಂಗೋ ಇವತ್ತು ಮ್ಯಾಚ್ ಇರೋದ್ರಿಂದ ಸ್ವಲ್ಪ ನಿದ್ದೆ ಅವೇಡ ಆಗ್ತಾಯಿದೆ. ಇದೇ ಗ್ಯಾಪಲ್ಲಿ ಹೊಡೆದು ಬಿಡಬೇಕು. ಹೆಂಗಾರ ಮಾಡಿ ಸ್ವಲ್ಪ ಪಾಟ್ನಾ ಸಿಟಿ ದಾಟ್ಬಿಟ್ಟು ಒಂಚೂರು ಮುಂದಕ್ಕೆ ಹಾಕ್ಕೊಂಡು ಮನಿಕೊಂಡ್ಬಿಟ್ರೆ ನೋ ಎಂಟ್ರಿ ಇರೋಲ್ಲ. ಇಲ್ಲಾಂದರೆ ನಾಳೆ ಬೆಳಗ್ಗೆಯಿಂದ ನಾಳೆ ರಾತ್ರಿ ತನಕ ಕಾಯಬೇಕಾಗುತ್ತೆ. ಒಂದಿನ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಿ ಬನ್ನಿ ನೋಡೋಣ. ಫಸ್ಟು ಡೀಸೆಲ್ ಹಾಕ್ಸ್ಕೊಂಡ್ಬಿಟ್ಟು ಹೋಗೋಣಂತೆ. ಇದು ಯಾವಾಗ ಬಂದ್ರೂ ನನ್ನ ಸಖತ್ ಇಷ್ಟ ಆಗುತ್ತೆ ಗುರು. ಈ ಥರ ಚೀನೀಸ್ದು ನೋಡ್ತಾ ಇರ್ಬೋದು. ಗಯಾ ಸಿಟಿ ಇದು. ಪಾರ್ಲಿಮೆಂಟ್ ಹಿಂದೆನೇ ಹೋಯ್ತು. నేను ಸಲ ಬಂದಾಗಲೆಲ್ಲ ತೋರಿಸ್ತಾನೆ ಇರ್ತೀನಿ ನಿಮಗೆ. ಬನ್ನಿ ಸೀದಾ ನಾನು ಪಟ್ನಾ ದಾಟಿ ಸಿಗ್ತೀನಿ ಗುರು. ಟೈಮ್ ಬಂದು ಆಲ್ರೆಡಿ 9 ಗಂಟೆ ಆಗಿದೆ. ನಾವು ಪ್ರೆಸೆಂಟ್ ಎಲ್ಲಿದ್ದೀವಿ ಅಂದರೆ ಗಯಾದಲ್ಲೇ ಇದ್ದೀವಿ ಗುರು. ಗಯಾಯಿಂದ ಒಂದು 5-10 ಕಿಲೋಮೀಟ್ರ್ ಮುಂದೆ ಬಂದಿರ್ಬೋದು. ರಾತ್ರಿ ನಿದ್ದೆ ಬಂದಿರಲಿಲ್ಲ ಗುರು. ಏನಾಯಿತು ಅಂದರೆ ಗಾಡಿ ಚೆನ್ನಾಗಿ ರನ್ನಿಂಗಲ್ಲಿತ್ತು. ಇದ್ದಕ್ಕಿದ್ದಂಗೆ ಲೆಫ್ಟು ರೈಟು ಎಳ್ದಾಡೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಅಂದರೆ ಫುಲ್ ಗಾಡಿ ಮನಿಕೊಂಡು ಎದ್ದಾಳೋದು ಲೆಫ್ಟ್ ಸೈಡು. ಈಗಲೂ ಹಂಗೆ ಆಗ್ತಾಯಿದೆ ಮೀಡಿಯಮಾಗಿ. ಅದು ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ನಾನು ಪಂಚರ್ ಆಗಿದೆ ಅಂದ್ಬಿಟ್ಟು ಎಲ್ಲ ಪಂಚರ್ ಶಾಪ್ಗೆಲ್ಲ ತೋರಿಸ್ದೆ, ಎಲ್ಲ ಕರೆಕ್ಟಾಗೇ ಇದೆ. ಇನ್ನೂ ಒಂದು ಸತಿ ಏರೆಲ್ಲ ಇಡ್ಸಿದ್ದೀನಿ, ಆದರೂ ಮನಿಕೊಂಡು ಎದ್ದಾಳ್ತಾ ಇದೆ. ಕಟ್ಟೆ ಗಿಟ್ಟೆ ಎಲ್ಲ ಚೆಕ್ ಮಾಡಿದೆ, ಎಲ್ಲ ಕರೆಕ್ಟಾಗೇ ಇದೆ. ರಾತ್ರಿ ಒಂದು 2-3 ಕಡೆ ಫುಲ್ಲು ಟೈರ್ ಎದ್ದು ಕುತ್ಕೊಂಡ್ಬಿಡ್ತು ಗುರು. ಹಂಗಾಗಿ ಭಯ ಆಯಿತು. ಸೈಡಿಗೆ ಎಳ್ದಿದ್ದೆ, ಸುಮ್ಮನೆ ಹಾಕ್ಕೊಂಡು ಮನಿಕೊಂಡೆ. ಇವಾಗ ಎದ್ದು ಇನ್ನೂ ಇಲ್ಲಿಂದ 94 ಕಿಲೋಮೀಟ್ರ್ ಐತೆ ಪಾಟ್ನಾ. ಇನ್ನೊಂದು 30-40 ಕಿಲೋಮೀಟ್ರ್ ಹೋಗಿ ಯಾವ್ದಾರ ಡಾಬಾಗಿ ಸಿಕ್ಕಿದ್ರೆ ಸೈಡಿಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು
ಊಟ ಗೀಟ ಮಾಡಿಕೊಂಡು ದುಡ್ಡು ಹಾಕಿದ್ಮೇಲೆ ಹೋಗೋಣ. ಬರೇ ದುಡ್ಡುಗಳ್ದೇ ಪ್ರಾಬ್ಲಮ್ ಹೋಗೋರು. ಈ ಟ್ರಿಪ್ಪೆಲ್ಲ ಭಯಂಕರ ರೋದನೆಗಳೇ ಆಗೋದು. ನಿಮ್ಗೆ ಇನ್ನೊಂದು ಹೇಳ್ತೀನಿ ಅಂತ ಹೇಳಿದ್ದೆ, ಅಲ್ಲೇ ಕಾಟನ್ ಬಾಕ್ಸು ಲೋಡ್ ಮಾಡ್ಬೇಕಾರೆ ಏನು ಪ್ರಾಬ್ಲಮ್ ಅಂದರೆ ಕೆಟ್ಟ ಮಾತು ಯೂಸ್ ಮಾಡಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ನನ್ನ ಮಕ್ಕಳಿಗೆ ಆ ಮಾತು ಹೇಳಿದ್ರೂ ತಪ್ಪಿಲ್ಲ. ಯಾಕೆ ಅಂದರೆ ಹೊರ್ಗಡೆ ಗಾಡಿ ಅಂತ ಗೊತ್ತಾಗಿ ಎಷ್ಟು ಅಡ್ವಾಂಟೇಜ್ ತೊಗೊತಾರೆ ಅಂದರೆ ಸುಳೆ ಮಕ್ಕಳು. ಗುರು, ಅನ್ಲೋಡ್ ಮಾಡೋಕ್ಕೆ 4,000 ರೂಪಾಯಿ, ಲೋಡ್ ಮಾಡೋಕ್ಕೆ 4,000 ರೂಪಾಯಿ, ಗೋಡೌನ್ ಚಾರ್ಜ್ 1,000 ರೂಪಾಯಿ, 9,000 ರೂಪಾಯಿ ಲೋಡು ಅನ್ಲೋಡಿಂಗ್ ಯಾವಂತವು ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ನಾನು ಮುಂಚೆನೇ ಹೇಳಿದ್ದೀನಿ, ನೋಡಪ್ಪ ಇಷ್ಟು ಮಾಲ್ ಐತೆ ನಂದು, ಇಷ್ಟು ಇಳಿಸ್ಬೇಕು ಮತ್ತು ಲೋಡ್ ಮಾಡಬೇಕು ಅಂತ, ಎಲ್ಲ ನಮ್ಮದೇ ಅಂತ ಹೇಳಿ 4,000 ರೂಪಾಯಿಗೆ ಒಪ್ಕೊಂಡು ಆಮೇಲೆ ನೋಡಿದ್ರೆ ಇಲ್ಲ ನಾನು 4,000 ರೂಪಾಯಿ ಬರೀ ಲೋಡಿಗೆ ಹೇಳಿರೋದು, ಸರಿ ಅನ್ಲೋಡಿಗೆ ಹೇಳಿರೋದು, ಲೋಡಿಗೆ ಹೇಳಿಲ್ಲ ನಾನು. ಈಗ ಲೋಡ್ ಮಾಡಬೇಕು ಅಂದರೆ ಹೋಗಲಿ 1,000 ಕಡಿಮೆ ಕೊಡಿ, 8,000 ಇರೋ ಜಾಗದಲ್ಲಿ 7,000 ರೂಪಾಯಿ ಕೊಡಿ, ನಾನು ಮಾಡಿಕೊಡ್ತೀನಿ ಅಂತ ತಲೆನೇ ಕೆಟ್ಟೋಯ್ತು. ಆಮೇಲೆ ಇದ್ದಿದ್ದೆ ಅವನಿಗೆ ಬೈದು, ಅಲ್ಲ ಬೈ ಹಂಗೆ ಮಾಡಿಬಿಟ್ರೆ ಹೆಂಗೆ, ಡ್ರೈವರ್ಗಳ್ಗೆ ಯೋಚನೆ ಮಾಡ್ಬೇಕು ನೀನು, ಎಲ್ಲ ಡೀಸೆಲ್ ಖರ್ಚಿಗೆ ಅದು ಇದಕ್ಕೆ ಪಾಟ್ ಮೇಲೆ ಹಾಕೊಂಡ್ಬಂದಿರ್ತೀವಿ, ನೀವು ಈ ಥರ ಮಾಡಿದ್ರೆ ಹೆಂಗೆ ಅಂದ್ಬಿಟ್ಟು ಬೈದು, ಆಮೇಲೆ ನಾನೇ ಹಾಳಾಗಿ ಹೋಗಲಿ ಅಂದ್ಬಿಟ್ಟು 450 ಬಾಕ್ಸ್ ಗುರು ಚಿಕ್ಕ ಮೆಡಿಷನ್ದು ನಾನೇ ಲೋಡ್ ಮಾಡ್ಕೊಂಡಿದ್ದಾಯಿತು. ಸಿಕ್ಕಾಬಡೆ ಕಷ್ಟ ಆಗೋಯ್ತು ಗುರು. ಮಿನಿಮಮ್ ಎಷ್ಟು 4 ರಿಂದ 5 ಅವರ್ ತೊಗೊಂಡಿದ್ದೀನಿ ಒಬ್ಬನೇ ಮಾಡೋದು. ಈ ಕೈ ತೋಳೆಲ್ಲ ಫುಲ್ಲು ಒಂಥರ ಗಂಟು ಥರ ಆಗ್ಬಿಟ್ಟಿದೆ, ಕೈ ಎತ್ತಕ್ಕಾಗ್ತಿಲ್ಲ, ಇಳ್ಸೋಕ್ಕಾಗ್ತಿಲ್ಲ, ಅಷ್ಟೊಂದು ಪೇನ್ ಆಗ್ತಾಯಿದೆ. ಆಮೇಲೆ ಈ ಬೆಳೆಗಳೆಲ್ಲ ಅಷ್ಟೇ, ಅದು ವೈಟ್ ಕಲರ್ದು ಒಂದು ದಾರ ಹೊಡೆದಿರ್ತಾರಲ್ಲ, ಅದು ಹಿಂಗೆ ಹಿಡ್ದು ಫುಲ್ಲು ಒಂಥರ ರಫ್ ಆದಂಗೆ ಆಗ್ಬಿಟ್ಟಿದೆ ಪೇನು. ಅದರಲ್ಲಿ ಟಾರ್ಪಲ್ ಹಾಕಿ ಮತ್ತೆ ಗಾಡಿ ಓಡಿಸ್ಬೇಕಂದ್ರೆ ಸಿಕ್ಕಾಬಡೆ, ನಿಮಗೆ ಗೊತ್ತು ಯಾವ ರೇಂಜಿಗೆ ಆ ಪೇನು ಅಂತ. ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಗುರು, ಸೊಂಟ ಎಲ್ಲ ನೋವು, ಸಿಕ್ಕಾಬಡೆ ಪ್ರಾಬ್ಲಮ್ ಈ ಥರ ಆಗೋಯ್ತು. ನಾವು ಪ್ರತಿ ಸಲನೂ ಬೇರೆ ಗೋಡನಿಗೆ ಇಳಿಸ್ದಾಗ ಗೋಡನ್ಗಳಲ್ಲಿ ಪಕ್ಕ ತೊಗೊತಾರೆ ಗುರು. ಇಲ್ಲೇನು ಪ್ರಾಬ್ಲಮ್ ಆಯಿತು, ಗೋಡನ್ ಒಂದು ಫೋನ್ ಎತ್ತಲಿಲ್ಲ ಅಂದ್ಬಿಟ್ಟು ಡಾಬ್ದಲ್ಲಿ ಇದ್ನಲ್ಲ, ಡಾಬದಲ್ಲಿ ಕೇಳಿದ್ದೆ ತಪ್ಪಾಗೋಯ್ತು ನಮ್ಮದು. ನನ್ನ ಮಕ್ಕಳು ಟೈಮ್ ನೋಡಿ ಈ ಥರ ಮಾಡಿಬಿಟ್ರು, ಸಿಕ್ಕಾಬಡೆ ಬೇಜಾರಾಗೋಯ್ತು ನನಗಂತೂ. ಬನ್ನಿ ಈಗ ಸೀದಾ ಇಲ್ಲಿಂದ ಇನ್ನೊಂದು 20-30 ಕಿಲೋಮೀಟ್ರಿಗೆ ಅದರ ಡಾಬಾ ಸಿಕ್ಕರೆ ಹಾಕ್ಕೊಳ್ತೀನಿ. ನೋಡಿ ಫುಲ್ಲು ಡೀಸೆಲ್ ದುಡ್ಡೇ ಆಗ್ತಾ ಇಲ್ಲ ಗುರು, ದುಡ್ಡು ಹಾಕಿದ್ರೆ ತಾನೇ ಹೊಡೆಯೋಕ್ಕೆ. ಬರೀ 2,000, 3,000, 2,000, 3,000 ನಿಮ್ಗೆ ಲೆಕ್ಕಾಚಾರ ನೋಡಿದ್ರೆ 48,500 ರೂಪಾಯಿ ಡೀಸೆಲ್ ಕೊಡ್ತೈತೆ ಇದುವರೆಗೂ. ಗಾಡಿ ಎಷ್ಟು ಹೊಡಿತೆ ಗೊತ್ತಾ, 2,250 ಕಿಲೋಮೀಟ್ರ್ ಗಾಡಿ ಹೊಡಿದೆ ಅಷ್ಟೇ. ನೀವು ಫುಲ್ ಟ್ಯಾಂಕ್ ಮಾಡಿಸಿದ್ರೆ 19,500 ರೂಪಾಯಿ ನಂದು 200 ಲೀಟ್ರ್ ಟ್ಯಾಂಕು. 400 ಲೀಟ್ರಿಗೆ ಕನಿಷ್ಠ ಅಂದ್ರೂ 2,450, 2,500 ಕಿಲೋಮೀಟ್ರ್ ಓಡಬೇಕು. ಹತ್ತತ್ರ ನನಗೆ ಒಂದು 200-300 ಕಿಲೋಮೀಟ್ರ್ ಮೈಲೇಜ್ ಡ್ರಾಪ್ ಆಗಿದೆ, 500,000 ಹಾಕ್ಕೊಂಡು. ಏನಂದರೆ ಒಂದೊಂದು ಬಂಕಲ್ಲಿ ಒಂದೊಂದು ಥರ ಮೈಲೇಜ್ ಬರುತ್ತೆ, ಪ್ರಾಬ್ಲಮ್ ಅದು. ಈಗಲೂ ನೋಡಿ, ಈಗಲೂ ಒಂದು 2,000-3,000 ಹಾಕ್ತಾರೆ, ಹೋಗ್ತಾ ಇರು ಅಂತಾರೆ, ಎಲ್ಲಿ ಮೈಲೇಜ್ ಬರುತ್ತೆ? 2,000-3,000 ಅವ್ರು ಬಂಕೋರು ಹಾಕೋರು ಕರೆಕ್ಟಾಗಿ ಹಾಕ್ತಾರ? ಒಂದೊಂದು ಬಂಕಲ್ಲಿ ಒಂದೊಂದು ಥರ ಇರ್ತಾರೆ. ಒಂದೊಂದು ಬಂಕಲ್ಲಿ 3,000 ರೂಪಾಯಿ ಡೀಸೆಲ್ ಹಾಕ್ತಾರೆ, ಒಂದೊಂದು ಬಂಕಲ್ಲಿ 200-300 ರೂಪಾಯಿ ಹೊಡಿತಾರೆ, 2,700 ರೂಪಾಯಿ ಡೀಸೆಲ್ ಹಾಕ್ತಾರೆ. ನಾವು ಗಾಡಿ ಮೈಲೇಜ್ ಬರ್ತಾಯಿಲ್ಲ ಅಂತ ಗಾಡಿ ಮೇಲೆ ಇದು ಮಾಡ್ತೀವಿ. ಪ್ರಾಬ್ಲಮ್ಗಳು ಹಿಂಗಿದೆ, ಏನೂ ಮಾಡೋಂಗಿಲ್ಲ. ಬನ್ನಿ ಸೀದಾ ಈಗ ಡಾಬಾ ಹತ್ರ ಹೋಗಿದ್ರು. ನೋಡ್ತಾ ಇರ್ಬೋದು ಡಾಬಾದ ಹತ್ರ ಇದ್ದೀನಿ. ಇಲ್ಲಿ ಆಲ್ರೆಡಿ ಹಾಕ್ಕೊಂಡು ನೆನ್ನೆ ನೈಟ್ ಬಂದಿತ್ತು, ಇವತ್ತು ಆಲ್ರೆಡಿ ಟೈಮ್ ಬಂದು 7:30 ಆಗಿದೆ. ಈಗೊಂದು 7,000 ರೂಪಾಯಿ ದುಡ್ಡು ಹಾಕಿದ್ದಾರೆ. 7,000 ದುಡ್ಡು ಹಾಕ್ಬಿಟ್ಟು ಹೋಗ್ತಾ ಇರಪ್ಪ ಮಿಕ್ಕಿದ್ದು ಹಾಕ್ತೀನಿ ಅಂತವ್ರೆ. ಏನು ಮಾಡೋದು ಗುರು, ಸಿಕ್ಕಾಬಟ್ಟೆ ಈ ಟ್ರಿಪ್ಪು ಗೋಳಿಕೊಂಡ್ಬಿಟ್ರು. ಇನ್ಸೂರೆನ್ಸನ್ನು ರಿನ್ಯೂವಲ್ ಮಾಡೋಕೆ ಕೊಟ್ಟಿದ್ದೀನಿ, ಇನ್ನೂ ಡಾಕ್ಯುಮೆಂಟ್ಸ್ ಯಾವುದೂ ಕಳಿಸಿಲ್ಲ. ನೋಡೋಣ ಬನ್ನಿ. ಇನ್ನೇನು ಈಗ ಇಲ್ಲೇ ಡಾಬ್ದಲ್ಲಿ ಊಟ ಮಾಡ್ಕೊಂಡು ಬಿಡೋಣ. ಈಗ ಇಲ್ಲೇ ಕಾಣ್ತಾ ಇದೆ ನೋಡಿ, ಜೂಮ್ ಮಾಡ್ತೀನಿ. ನಾನ್ ಸ್ಟಾಪ್ ಇಲ್ಲಿಂದ ಒಂದು 265 ಕಿಲೋಮೀಟ್ರ್ ಐತೆ, ನಾನ್ ಸ್ಟಾಪ್ ಹೊಡೆದ್ಬಿಡೋಣ. ಬನ್ನಿ ಇಲ್ಲಿಂದ ಊಟ ಮಾಡ್ಕೊಂಡು ಬಿಡೋಣ.